ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 5ನೇ ತಾರೀಕಿಗೆ ಮದುವೆ, 3ನೇ ದಿನಕ್ಕೆ ಯೋಧನಿಗೆ ಗಡಿಯಿಂದ ಬುಲಾವ್. ಮದುವೆಯಾದ 3 ದಿನದಲ್ಲಿ ಸಂಗಾತಿಯನ್ನ ಬಿಟ್ಟು ಅರಿಶಿಣ ಮೈಯಲ್ಲಿ ಗಡಿಗೆ ಮರಳಿದ ಸೈನಿಕ. ಹೌದು, ಜಳಗಾವ್ನ ಪಾಚೂರಾದ ಮನೋಜ್ ಪಾಟೀಲ್ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಜೆಗೆ ಬಂದ ನಂತರ ಮೇ 5 ಸೋಮವಾರ ವಿವಾಹ ಸಮಾರಂಭ ಅದ್ದೂರಿಯಾಗಿ ನಡೆದಿದೆ. ಆದರೆ ಯೋಧನ ಮದುವೆಯ ಮರುದಿನವೇ ಅವರಿಗೆ ತುರ್ತಾಗಿ ಗಡಿಯಿಂದ ಕರೆ ಬಂದಿದೆ. ದೇಶವು ಪ್ರಸ್ತುತ ಬಿಕ್ಕಟ್ಟನ್ನು ಎದುರಿಸುತ್ತಿರೋ ಬೆನ್ನಲ್ಲೇ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಹೆಚ್ಚಿದ ಉದ್ವಿಗ್ನತೆಯಿಂದಾಗಿ ಗಡಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾರತೀಯ ಸೇನೆ ಪಾಕಿಸ್ತಾನಿಗಳನ್ನು ಚೆನ್ನಾಗಿ ಹುಟ್ಟಡಗಿಸುವ ಕೆಲಸ ಮಾಡುತ್ತಿದೆ. ನಿನ್ನೆಯಿಂದ ನಡೆಯುತ್ತಿರುವ ಆಪರೇಷನ್ ಸಿಂಧೂರ್ನಿಂದಾಗಿ ಪಾಪಿ ಪಾಕಿಸ್ತಾನ ನಿದ್ರೆ ಕಳೆದುಕೊಂಡಿದೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಜವಾನ್ ಮನೋಜ್ ಪಾಟೀಲ್ ಅವರಿಗೆ ತಕ್ಷಣ ಸೇವೆಗೆ ಸೇರಲು ಕರೆ ಬಂದಿದ್ದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಮದುವೆಯಾದ ಮರುದಿನವೇ ಅರಿಶಿಣ ಮೈಯಲ್ಲಿ ಯೋಧ ಕರ್ತವ್ಯಕ್ಕೆ ಹಾಜರಾಗುತ್ತಿರುವುದು ಬೇಸರವಾದರೂ ಈಗ ತಾನೇ ಯೋಧನ ಕೈ ಹಿಡಿದ ಸಂಗಾತಿ ನನಗೆ ದೇಶ ಸೇವೆ ಮುಖ್ಯ, ನನ್ನ ಕುಂಕುಮವನ್ನ ಗಡಿಗೆ ಕಳಿಸುತ್ತಿರುವುದು ನನಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಮನೋಜ್ ಪಾಟೀಲ್ ಅರಿಶಿಣ ಮುಚ್ಚಿದ ದೇಹ, ಕೈಯಲ್ಲಿ ಮೆಹಂದಿಯೊಂದಿಗೆ ಗಡಿಗೆ ಹೊರಟ ಯೋಧ. ಇತ್ತ ಬಿಕ್ಕಿ ಬಿಕ್ಕಿ ಹತ್ತ ಮಡದಿ ಕಣ್ಣೀರು ಹಾಕಿದ್ದು ನೋಡುಗರು ಕೂಡ ಈ दृश्य कंडू कಣ್ಣೀರು हाकिದ್ದಾರೆ. आपण मात्र ते ड्युटी जॉईन करता आहे तुमचे पती. मला खूप अभिमान आहे. माझे मिस्टर बॉर्डरवर चालले. आज आमच्या सत्यनारायणची पूजा होती तरी मी त्यांना सपोर्ट करते. जावं असं. देशाचं संरक्षण महत्त्वाचं वाटतंय तुम्हाला? हो, देशासाठी जावं असं. माझा अभिमान आहे देशावरती. माझा मुलगा देशासाठी जातोय, सेवा करतोय. काय झालं? तेवढ्यासाठी मला खूप अभिमान आहे. मी लग्न नुकतंच झाल्यानंतर माझी सूनबाई बी सपोर्ट करते आम्हाला सर्वांना, परिवारांना. आमच्या त्याला शुभेच्छा आहेत. काय वाटतंय तुम्हाला? एकदम छाती चौडी झाली माझी. दादा, आपण बघतोय की काही दिवसांपूर्वी पहलगाममध्ये पर्यटकांवर हल्ला झाला होता. त्यानंतर आता युद्धजन्य परिस्थिती पण आहे. हो, काय नेमकं एअर स्ट्राईक झालेला आहे, भारताने बदला घेतलाय पाकिस्तानचा, काय वाटतं तुम्हाला? ते बदला म्हणा का काही म्हणा, पण माझ्या मुलाचं जे हे आहे दारिश्य आहे, जोपर्यंत ऑर्डर आली तोपर्यंत लगेच निघाला आहे. ते मला अभिमान आहे. लग्न केव्हा झालं दादा? 5 मेला. आज काय घरी कार्यक्रम काय होता? आज सत्यनारायणचा कार्यक्रम होता तरी सोडून जात आहे. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.